ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು 2 ವಿಡಿಯೋ ಆಯಿತು. ಒಂದು ಮೇಕಪ್ ವಿಡಿಯೋ. ಸೊ ಅದೇ ಮೇಕಪ್ಪನ್ನೇ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೇನೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಪರವಾಗಿಲ್ಲ, ತುಂಬ ಚೆನ್ನಾಗಿಯೇ ಮಾಡಿದರು. ಸೊ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದೇನು ವಿಡಿಯೋ ಅಂತಂದರೆ, ನಾನು ಮೆಶೋದಿಂದ ಕೆಲವೊಂದಿಷ್ಟು ಡ್ರೆಸ್ಗಳನ್ನ ಬೈ ಮಾಡಿದ್ದೆ. ಸೊ ಆ ಒಂದು ಡ್ರೆಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಯಾವುದೆಲ್ಲ ನಾನು ಡ್ರೆಸ್ ತೊಗೊಂಡಿದ್ದೀನಿ, ಹಾಗೆ ಅದರದ್ದು ಅಮೌಂಟ್ ಏನು, ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅದರ ಒಂದು ಕೆಳಗಡೆ ಕೋಡ್ ಏನೇ ಇರುತ್ತೆ, ಸೊ ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಡ್ರೆಸ್ ಹೇಗಿದೆ ನೋಡೋಣ. ಸೊ ಡ್ರೆಸ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ವೇರ್ ಮಾಡಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ 5 ಡ್ರೆಸ್ಗಳನ್ನ ಬೈ ಮಾಡಿದ್ದೀನಿ. ಸೊ ರೀಸೆಂಟಾಗಿ ಆಫರ್ ಕೂಡ ಬಿಟ್ಟಿದ್ರು. ಸೊ ಆ ಮೂಮೆಂಟಲ್ಲಿ ನಾನು 5 ಡ್ರೆಸ್ಗಳನ್ನ ಬೈ ಮಾಡಿದೆ. ಸೊ ಅದನ್ನು ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಕುರ್ತಿ ಬಂದುಬಿಟ್ಟು ಫುಲ್ ಸೆಟ್ಟು, ಅಂದರೆ ದುಪ್ಪಟ್ಟ, ಪ್ಯಾಂಟು ಮತ್ತು ಟಾಪು 3 ಇದೆ. ಸೊ ಇದ್ರದ್ದು ಅಮೌಂಟ್ ಬಂದುಬಿಟ್ಟು 666 ರೂಪಾಯಿ. ಬಟ್ ಇದಕ್ಕೇನು ಡಿಸ್ಕೌಂಟ್ ಅಂತ ಏನಿರಲಿಲ್ಲ. ಸೊ ಫುಲ್ ಅಮೌಂಟೇ ಇದೆ. 666 ರೂಪಾಯಿ ಕೊಟ್ಟು ತೊಗೊಂಡಿರೋದು. ಇದು ಬಂದುಬಿಟ್ಟು ಪ್ಯೂರ್ ಕಾಟನ್ನು. ಸೊ ಕ್ಲಾತ್ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಸ್ನೇಹಿತರೆ, ನನಗೆ ಕಾಟನ್ ಡ್ರೆಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಇತ್ತಲ್ವ. ಸೊ ಹಾಗಾಗಿ ನಾನು ಈ ಡ್ರೆಸ್ನ ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಮ್ಮ ಮನೆಯವ್ರನ್ನ ಕೇಳಿದೆ, ಸೊ ನನಗೊಂದು ಡ್ರೆಸ್ ಕೊಡಿಸಿ ಅಂತ ಹೇಳ್ಬಿಟ್ಟು. ಸೊ ಯುಗಾದಿ ಹಬ್ಬ ಬಂತಲ್ವ, ಸೊ ಅವಾಗ ಕೊಡಿಸ್ತೀನಿ ಅಂತ ಹೇಳಿದರು. ಇಲ್ಲ ನಾನು ಊರಿಗೆ ಹೋಗಬೇಕು, ನನಗೆ ಹಂಗಾಗಿ ನನಗೊಂದು ಡ್ರೆಸ್ ಬೇಕು, ಕೊಡಿಸಿ ಅಂತ ಹೇಳಿದೆ. ಸರಿ 1000 ರೂಪಾಯಿ ಕೊಡ್ತೀನಿ, ನಿನಗೆ ಯಾವ ಡ್ರೆಸ್ ಬೇಕೋ ಅದು ತಗೋ ಅಂತ ಹೇಳಿದರು. ನಾನು ಮೆಶೋದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ನಲ್ವ. ಸೊ ಇದನ್ನೇ ತೊಗೊಂಡೆ. ಇದಕ್ಕೆ ಅಮೌಂಟ್ ಬಂದುಬಿಟ್ಟು 666 ರುಪೀಸು. ಮಿಕ್ಕಿರೋ ಅಮೌಂಟಲ್ಲಿ ಇನ್ನೂ ಒಂದು ಡ್ರೆಸ್ ಬಂತು. ಕೇಳಿದೆ ನಾನು. ಸೊ 1000 ರೂಪಾಯಿ ಡ್ರೆಸ್ ತೊಗೊಳ್ಳಲ್ಲ ನಾನು ಅಂತಂದೆ. ಸೊ ನಿನ್ಗೇನು ಬೇಕು, ನಿಂಗೆ ಎಷ್ಟು ಬೇಕೋ ಅಷ್ಟು ತೊಗೋ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅವ್ರು ಕೊಟ್ಟಿರೋ ಅಮೌಂಟಲ್ಲಿ 2 ಡ್ರೆಸ್ನ ಬೈ ಮಾಡಿದೆ. ಸೊ ಇನ್ನು 3 ಡ್ರೆಸ್ದ ಅಮೌಂಟು ನನ್ನ ಹತ್ರ ಸ್ವಲ್ಪ ಕೂಡಿಸಿಟ್ಟಿರೋ ಅಮೌಂಟ್ ಇತ್ತು. ಸೊ ಅದರಿಂದ ಬೈ ಮಾಡಿದೆ. ಸೊ ಇದು ಬಂದುಬಿಟ್ಟು ಹ್ಯಾಂಡಲ್ಲಿ ಮತ್ತು ಕೆಳಗಡೆ ಬಾರ್ಡ್ರು ಅದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಸೊ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೂವು ಬಂದಿದೆ ಅಲ್ವಾ. ಸೊ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲೈನ್ ಪ್ಯಾಂಟ್ ಇದೆ, ಹಾಗೆ ವೇಲು ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಕುರ್ತಾ ಸೆಟ್ ಅಲ್ಲ, ಇದರಲ್ಲಿ 2 ಕುರ್ತಾ ಇದೆ. ಸೊ ಆಫರ್ ಇತ್ತು, ಡಬಲ್ ಕುರ್ತಾದು. ಸೊ ಹಾಗಾಗಿ ಇದನ್ನು ನಾನು ಬೈ ಮಾಡಿದೆ. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 2 ಕುರ್ತಿಗೆ 673 ರೂಪಾಯಿ. ಬಟ್ ಇದಕ್ಕೆ ನನಗೆ ಡಿಸ್ಕೌಂಟ್ ಆಗಿತ್ತು, 31 ರೂಪಾಯಿ ಡಿಸ್ಕೌಂಟ್ ಆಗಿಬಿಟ್ಟು 642 ರೂಪಾಯಿ ಕೊಟ್ಟಿದ್ದೀನಿ ಕುರ್ತಿಗೆ. ಸೊ ನಾನು ಈ ಥರ ಕುರ್ತಿನ ಹೊರಗಡೆ, ಅಂದರೆ ದಾವಣಗೆರೆಯಲ್ಲಿ ಹೊರಗಡೆ ಶಾಪ್ಗಳಲ್ಲಿ ಕೇಳಿದಾಗ ಒಂದು ಕುರ್ತಿಗೇ 500 ಸಮಥಿಂಗು 500 ಹೇಳಿದರು. ಬಟ್ ಇದು ಮೆಶೋದಲ್ಲಿ ಚೆನ್ನಾಗಿದೆ. 6 ಸಮಥಿಂಗಿಗೆ 2 ಕುರ್ತಿ ಬಂದಿದೆ. ಸೊ ಇದನ್ನು ಕೂಡ ಅವಾಗ ಓಪನ್ ಮಾಡೋಣ. ಇಲ್ಲೇ ಓಪನ್ ಮಾಡ್ಬೋದು. ಈ ಥರದ ಕುರ್ತಿ ತೊಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದ ಆಸೆ ಇತ್ತು. ಬಟ್ ಆಗಿರಲಿಲ್ಲ ಬೈ ಮಾಡೋಕ್ಕೆ. ಇದು ಕೂಡ ವರ್ಕು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಎಂಬ್ರಾಯ್ಡ್ರಿ ವರ್ಕ್ ಇದೆ. ಸೊ ಬ್ಯಾಕಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೀವು ಇದೇ ಸೇಮ್ ಡ್ರೆಸ್ಸಲ್ಲಿ ಪ್ಯಾಂಟ್ ಕೂಡ ಯೂಸ್ ಮಾಡ್ಬೋದು. ಪ್ಲಾಜೋ ಆಗಿರ್ಬೋದು ಅಥವಾ ಲೆಗಿನ್ಸ್ ಆಗಿರ್ಬೋದು. ಸೊ 2ರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ಈ ಥರದ ಕಲರಲ್ಲೇ ಬೇಡ ಅಂದರೆ ನೀವು ವೈಟು ಬ್ಲ್ಯಾಕು, ನಿಮಗೆ ಈ ಕಲರ್ಗೆ ಯಾವ ಕಾಂಬಿನೇಷನ್ ಬರುತ್ತೋ ಸೊ ಆ ಥರದ್ದು ಯೂಸ್ ಮಾಡ್ಬೋದು. ಹಾಗೆ ತೋಳಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಪ್ಲೈನ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಕೂಡ ಅಷ್ಟೇ ಸ್ನೇಹಿತರೆ, ಎಂಬ್ರಾಯ್ಡ್ರಿ ವರ್ಕ್ ಇದೆ. ಸೊ ಹ್ಯಾಂಡಲ್ಲೂ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಹಾರ್ಡ್ ಅಂತ ಏನು ಅನ್ಸೋದಿಲ್ಲ. ಹಾಗೆ ಮೆರೂನ್ ಕಲರ್ನ ಬೈ ಮಾಡಿದ್ದೀನಿ. ಇದರಲ್ಲಿ ನನಗೆ ಫುಲ್ ಮಿಂಚೆಲ್ಲ ಇರುತ್ತಲ್ವ, ಸೊ ಆ ಥರ ಕುರ್ತಿ ತೊಗೋಬೇಕು ಅಂತ ಇತ್ತು. ಬಟ್ ಅದೇನಾಯಿತು ಅಂದರೆ ಆಫರ್ ಏನೋ ಇತ್ತು, ಬಟ್ ಅದಕ್ಕೆ ಡೆಲಿವರಿ ಚಾರ್ಜಸ್ ಅಂತ ಹೇಳ್ಬಿಟ್ಟಿತ್ತು. ಸೊ ಹಾಗಾಗಿ ಬೈ ಮಾಡಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್, ಅಂದರೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮು ಡೆಲಿವರಿ ಚಾರ್ಜಸ್ ಇಲ್ಲದೇ ಇರುವಾಗ ಬಿಟ್ಟಿರ್ತಾರಲ್ವ, ಸೊ ಆ ಮೂಮೆಂಟಲ್ಲಿ ಬೈ ಮಾಡ್ತೀನಿ. ನಾವು ಅದನ್ನೆಲ್ಲ ನೋಡಬೇಕು. ಅದ್ರ ಜೊತೆಗೆ
ಅದ್ರ ಜೊತೆಗೆ ರಿವ್ಯೂ ಕೂಡ ನೋಡಬೇಕಾಗುತ್ತೆ ಸ್ನೇಹಿತರೆ. ನಾವಂದರೆ ಈ ಒಂದು ಡ್ರೆಸ್ ಏನೇ ಒಂದು ಡ್ರೆಸ್ ನಾವು ಬೈ ಮಾಡ್ತೀವಿ ಅಂದರೆ ಕೆಳಗಡೆ ರಿವ್ಯೂ ಹೇಗಿರುತ್ತೆ, ಜನರ ಅನಿಸಿಕೆ ಹೇಗಿರುತ್ತೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗೆ ಡ್ರೆಸ್ ಕೆಳಗಡೆ ಇಷ್ಟು ಪರ್ಸೆಂಟಲ್ಲಿ ಇದು ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅಂದರೆ 4.3 4.2 ಆ ಥರ ಎಲ್ಲ ಕೊಟ್ಟಿರ್ತಾರೆ. 4 ಮೇಲೆ ಇದ್ದರೆ ನೀವು ಈಸಿಯಾಗಿ ಡ್ರೆಸ್ನ ಬೈ ಮಾಡ್ಬೋದು. ಸೊ ಏನಾದರೂ ಡ್ಯಾಮೇಜ್ ಆ ಥರ ಇತ್ತು ಅಂದರೆ ನೀವು ರಿಟರ್ನ್ ಕೂಡ ಮಾಡ್ಬೋದು, ಇಲ್ಲ ರೀಫಂಡ್ ಕೂಡ ಮಾಡ್ಕೋಬೋದು. ಇದು ಕೂಡ ನಾನು ವೇರ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಬಂದುಬಿಟ್ಟು ಮೆರೂನ್ ಕಲರು ಮತ್ತು ಪಿಂಕ್ ಕಲರ್ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾಂಬೋ ಸೆಟ್ಟಲ್ಲಿ ಎರಡು ಒಂದರಲ್ಲೇ ಇರೋದಿರಲಿಲ್ಲ. ಸೊ ಹಾಗಾಗಿ ಈ ರೀತಿ ಇರೋದನ್ನು ತೊಗೊಂಡಿದ್ದೆ. ಕೆಳಗಡೆ ಬಾರ್ಡ್ರ್ ಬಂದುಬಿಟ್ಟು ತುಂಬಾ ಹಾರ್ಡ್ ಆಗಿಲ್ಲ, ನಾವು ಈಸಿಯಾಗಿ ಕೈನ ಫೋಲ್ಡ್ ಮಾಡ್ಬೋದು, ತುಂಬಾ ಸಾಫ್ಟ್ ಆಗಿದೆ. ಸೊ ನಮ್ಮ ಒಂದು ಮುಂದ್ಗಡೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕನ್ನು ಕೊಟ್ಟಿದ್ದಾರೆ. ಸೊ ನನಗೆ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು. ಮೆರೂನ್ ಕಲರ್ ನನ್ನ ಹತ್ರ ಒಂದು ಕುರ್ತಿ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ನಾನು ಬೈ ಮಾಡಿದೆ. ಇದು ಸ್ನೇಹಿತರೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಇದು ಲಾಂಗ್ ಗೌನು. ಸೊ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು 357 ರೂಪಾಯಿ. ಸೊ ನಾನಿಲ್ಲಿ ಹಚ್ಚಿ ಇಟ್ಕೊಂಡಿದ್ದೀನಿ. ಅಂದರೆ ಮೆಶೋದಲ್ಲಿ ಮತ್ತೆ ಫೋನನ್ನು ತೆಗೆದು ಮಾಡೋದಾಗುತ್ತೆ ಅಂತ ಹೇಳ್ಬಿಟ್ಟು ಬರೆದಿಟ್ಕೊಂಡಿದ್ದೆ. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 357. ಇದಕ್ಕೆ ನನಗೆ ಡಿಸ್ಕೌಂಟ್ ಸಿಕ್ಕಿದ್ದು 49 ರುಪೀಸು. ಇದು 308 ರೂಪಾಯಿ ಆಯಿತು. ಹಾಗೆ ಇದಕ್ಕೆ ಇನ್ನೊಂದು ಆಫರ್ ಇತ್ತು ಸ್ನೇಹಿತರೆ. ಅಂದರೆ ಸ್ಮಾರ್ಟ್ ಕಾಯಿನ್ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ ಮೆಶೋದಲ್ಲಿ. ಅಂದರೆ ನಾವು ಬೈ ಮಾಡಿ 7 ದಿನಕ್ಕೆ ಆ ಅಮೌಂಟನ್ನು ಮೆಶೋದಲ್ಲಿ ಸೂಪರ್ ಕಾಯಿನ್ಸ್ ಅಂತ ಹೇಳ್ಬಿಟ್ಟಿರುತ್ತೆ, ಅಲ್ಲಿಗೆ ಅದನ್ನ ಸೇವ್ ಮಾಡಿಟ್ಟಿರ್ತಾರೆ. ನಮಗೆ ಯಾವಾಗಲಾದರೂ ಏನಾದರೂ ಬೈ ಮಾಡ್ತೀವಿ ಅಂದಾಗ ಆ ಅಮೌಂಟನ್ನು ನಾವು ಅದಕ್ಕೆ ಹಾಕಿಬಿಟ್ಟು ತೊಗೊಳ್ಬೋದು. ಸೊ ಇದಕ್ಕೆ ಬಂದುಬಿಟ್ಟು 44 ರುಪೀಸು ಸೂಪರ್ ಕಾಯಿನ್ ಕೂಡ ಇತ್ತು. ಸೊ ನೋಡೋಣ, ಇದು ಲಾಂಗ್ ಗೌನು, ನೋಡೋಣ ಲಾಂಗ್ ಇದೆಯೋ ಶಾರ್ಟ್ ಇದೆಯೋ ಗೊತ್ತಿಲ್ಲ. ಸಮ್ ಟೈಮ್ ಏನಾಗುತ್ತೆ ಅಂತ ಅಂದರೆ ತೋರಿಸುವಾಗೆಲ್ಲ ಲಾಂಗ್ ಗೌನ್ ಅಂತ ಹೇಳ್ಬಿಟ್ಟು ತೋರಿಸಿರ್ತಾರೆ, ಬಟ್ ಅದನ್ನ ನಾವು ಬೈ ಮಾಡಿದಾಗ ಅದು ತುಂಬಾ ಶಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ. ಸೊ ಲಾಂಗ್ ಆಗೇ ಇದೆ. ಸೊ ಕೆಳಗಡೆ ಸ್ವಲ್ಪನಾದರೂ ಪ್ಯಾಂಟ್ ಕಾಣಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಿಂದ್ಗಡೆ ಟ್ಯಾಗ್ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಅಷ್ಟೇ ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಇದು ಎಂಬ್ರಾಯ್ಡ್ರಿ ಏನಲ್ಲ, ಬಟ್ ಕ್ಲಾತಲ್ಲೇ ಪ್ರಿಂಟಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬಾ ಲೂಸ್ ಆಗ್ತಾ ಇದೆ. ಸೊ ಇದು ಕೂಡ ನಾವು ಡ್ರೆಸ್ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು. ಡ್ರೆಸ್ ಅಲ್ಟ್ರೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಇದು ಪ್ರಿಂಟೆಡಲ್ಲಿದೆ, ಬಟ್ ಪ್ರಿಂಟಿಂಗ್ ಬಂದುಬಿಟ್ಟು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಇದು ಕೂಡ. ಇದು ಪಿಂಕ್ ಕಲರ್ ಕುರ್ತಿ, ಅಂದರೆ ಸೈಡು ಲಾಂಗ್ ಕಟ್ಟಿಂಗ್ ಬರುತ್ತೆ ನೋಡಿ, ಆ ಥರ ಕುರ್ತಿ. ಸೊ ಈ ಥರ ಒಂದು ಕುರ್ತಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ತರ್ಸ್ಕೊಂಡಿದ್ದೀನಿ. ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. ಸ್ನೇಹಿತರೆ ಇದು ಬಂದುಬಿಟ್ಟು ಪ್ರಿಂಟೆಡ್ ಇದೆ, ಬಟ್ ಇದು ಪ್ರಿಂಟ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಷ್ಟು ಈಸಿಯಾಗಿ ಹೋಗಲ್ಲ ನೋಡಿ. ಸೊ ಅಷ್ಟು ಈಸಿಯಾಗಿ ಹೋಗಲ್ಲ, ಬಟ್ ವೇರ್ ಮಾಡ್ತಾ ಮಾಡ್ತಾ ಅಂದರೆ ಜಾಸ್ತಿ ನಾವೇನಾದರೂ ರಫ್ ಆಗಿ ಬ್ರಷ್ ಹಾಕಿ ಉಜ್ಜಿದ್ರೆ ಹೋಗೋ ಚಾನ್ಸಸ್ ಇದೆ. ಸೊ ಅಷ್ಟು ಡೀಪ್ ಕ್ಲೀನಿಂಗ್ ಏನು ಇರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದು ಕಟ್ಟಿಂಗ್ ಬಂದುಬಿಟ್ಟು ಇಲ್ಲಿವರೆಗೂ ಇರುತ್ತೆ. ಈ ಥರದ್ದು ಒಂದು ಕುರ್ತಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇದಕ್ಕೂ ಕೂಡ ಅಷ್ಟೇ ಸ್ನೇಹಿತರೆ, ವೈಟ್ ನೀವು ಲೆಗಿನ್ಸ್ ಅಥವಾ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ವೈಟ್ ಅಥವಾ ಗೋಲ್ಡು ಎರಡರಲ್ಲಿ ನೀವು ಯಾವ್ದು ಯೂಸ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ನನ್ನ ಅನಿಸಿಕೆ ಇದಕ್ಕೆ ವೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದ್ರದ್ದು ಅಮೌಂಟ್ ಬಂದುಬಿಟ್ಟು 304 ರೂಪಾಯಿ. ಇದಕ್ಕೂ ಕೂಡ ಡಿಸ್ಕೌಂಟ್ ಸ್ನೇಹಿತರೆ 37 ರೂಪಾಯಿ ಡಿಸ್ಕೌಂಟ್ ಸಿಕ್ಕಿತ್ತು. ಸೊ ಇದರ ಅಮೌಂಟು 267 ರೂಪಾಯಿ ಕೊಟ್ಟು ತೊಗೊಂಡಿರೋದು. ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಚೆನ್ನಾಗಿದೆ ಕುರ್ತಿ. ಇದು ಬಂದುಬಿಟ್ಟು ಕಾಟನ್ ಅಲ್ಲ, ಇದು ರೇಯಾನ್ ಕ್ಲಾತ್ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ವಾಯ್ಸ್ ಓನಾಗೆ ಮಾತಾಡ್ತಾ ಇದ್ದೆ, ಬಟ್ ಫ್ಯಾನ್ ಸೌಂಡ್ ತುಂಬ ಬರ್ತಾಯಿತ್ತು. ಹಾಗಾಗಿ ಅದು ತೆಗೆದುಬಿಟ್ಟು ಮತ್ತೆ ನಾನು ಇನ್ನೊಂದು ಸಾರಿ ವಾಯ್ಸ್ ಕೊಟ್ಟಿದ್ದೀನಿ. ಹಾಗೆ ನಾನು ತೊಗೊಂಡಿರೋ ಕುರ್ತಿಗಳಲ್ಲಿ ಒಂದು ಕಾಟನ್ ಇದೆ, 2 ಜಾರ್ಜೆಟ್ ಕುರ್ತಿ, ಹಾಗೆ 2 ರಯಾನ್ ಕುರ್ತಿಗಳನ್ನ ತೊಗೊಂಡಿದ್ದೀನಿ ನಾನು. ಸೊ ನಾನು ತೊಗೊಂಡಿರೋ ಅಷ್ಟು ಕುರ್ತಿಗಳು ಅಮೌಂಟ್ ವರ್ತ್ ಅಂತ ನನಗನ್ನಿಸ್ತು. ಕ್ವಾಲಿಟಿ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ, ಯಾವುದು ಡ್ಯಾಮೇಜ್ ಕೂಡ ಬಂದಿಲ್ಲ ಸ್ನೇಹಿತರೆ. ಸೊ ಎಲ್ಲದು ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೂ ಕೂಡ ವೈಟ್ ಅಥವಾ ಗೋಲ್ಡ್ ಲೆಗಿನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೆಗಿನ್ ಇಷ್ಟ ಇಲ್ಲ ಅನ್ನೋರು
ನೀವು ಪ್ಲೌಸೋ ಆ ಥರ ಎಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೊ ನನ್ನ ಇಷ್ಟು ಡ್ರೆಸ್ಗಳು ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್ ಸ್ನೇಹಿತರೆ.